ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆನಲ್ಲಿ ನಿರ್ಮಾಪಕರು ವಿಜಯ್ ಕಿರಗಂದೂರ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಸರ್, ರಾಷ್ಟ್ರೀಯ ಪ್ರಶಸ್ತಿ ಬಂದಿರೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಕ್ಸ್ಪೆಕ್ಟೇಷನ್ಸ್ ಇತ್ತು, ನಮಗಿತ್ತು, ನಿಮಗಿತ್ತಾ ಅಂತ? ಅಂದ್ಕೊಂಡಿದ್ದೆ ಸಿಗ್ಬೇಕು ಅಂತ, ಬಟ್ ತುಂಬಾ ಸಂತೋಷ ಆಗ್ತಿದೆ. ನಮ್ಮ ಪ್ರೊಡಕ್ಷನ್ ಹೌಸ್ ಇಂದ ಅದು ಒಂದು KGF ಗೆ ಬೆಸ್ಟ್ ರಿಜಿನಲ್ ಫಿಲಿಂ, ಮತ್ತೆ ಬೆಸ್ಟ್ ಆಕ್ಷನ್, ಕಾಂತಾರಗೆ ಬೆಸ್ಟ್ ಪಾಪ್ಯುಲರ್ ಫಿಲಿಂ, ಬೆಸ್ಟ್ ಆಕ್ಟರ್ ಸಿಕ್ಕಿರೋದು ಬಹಳ ಖುಷಿ. 4 ಅವಾರ್ಡ್, ತುಂಬಾ ಹ್ಯಾಪಿ. ಎಂಟೈರ್ ನಮ್ಮ ಕನ್ನಡ ಜನತೆಗೂ ಮತ್ತೆ ಎಂಟೈರ್ KGF ಇಲ್ಲಿ ಯಶ್ ಆಗಿರ್ಬೋದು, ಪ್ರಶಾಂತ್ ನೀಲ್ ಎಂಟೈರ್ ಟೀಮ್ಗೆ ಮತ್ತು ರಿಷಬ್ ಶೆಟ್ಟಿ ಮತ್ತೆ ಆಲ್ ಎಂಟೈರ್ ಕಾಂತಾರ ಟೀಮ್ಗೂ ನಿಮ್ಮಿಂದನೇ ಒಂದು ಇವಾಗಲೇ ಫಸ್ಟ್ ಫೋನ್ ನಿಮ್ದೇನೆ ಬಂದಿರುತ್ತೆ. ಖಂಡಿತ ಸರ್, ನೀವಷ್ಟೇ ಅಲ್ಲ, ಸಮಸ್ತ ಕನ್ನಡಿಗರು ಖುಷಿ ಮತ್ತು ಹೆಮ್ಮೆಯನ್ನ ಪಡ್ತಕ್ಕಂಥ ವಿಚಾರ ಇದು. ನಿಮಗೆ ವೈಯಕ್ತಿಕವಾಗಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಜಸ್ಟ್ 1 ನಿಮಿಷ ಆಗಿದೆ ನಮ್ಗೆ ಹೇಳೋದು. ನಿಮಗೆ ನಮ್ಗೆ ಇನ್ನೂ ಬ್ರೀತಿಂಗ್ ಪ್ಲೇಸ್ ಕೊಡ್ತಾ ಇಲ್ಲ, ನೀವು ಪಟ್ಟ ಫೋನ್ ಮಾಡಿದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಅಲ್ಲ ಸರ್, 2 ಸಿನಿಮಾ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಬಂದಿರತಕ್ಕಂಥ 2 ಸಿನಿಮಾ, KGF 2 ಮತ್ತು ಕಾಂತಾರ. ಹೌದು, ತುಂಬಾ ಹ್ಯಾಪಿ ಆಗಿದೆ. ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಎಸ್ಪೆಷಲಿ ನಮ್ಮ ಕನ್ನಡ ಜನತೆಗೆ ತಲುಪಬೇಕಾಗಿರೋದು ಇದು. ಖಂಡಿತ ಸಪೋರ್ಟ್ ಮಾಡಿರುವಂತ ಸಪೋರ್ಟ್ ಎಂಟೈರ್ ನಮ್ಮ ಕನ್ನಡ ಜನತೆಗೆ. ಅಲ್ಲ, ಸಿನಿಮಾವನ್ನ ಒಂದು ಬಿಸ್ನೆಸ್ ಅನ್ಕೊಂಡು ನಿರ್ಮಾಣ ಮಾಡೋದು ಬೇರೆ, ಆದ್ರೆ ಆ ಸಿನಿಮಾವನ್ನ ಒಪ್ಪಿ ಪ್ರಶಸ್ತಿಯ ಹಂತಕ್ಕೆ ಬಂದು ಪ್ರಶಸ್ತಿ ಪಡ್ಕೊಳ್ಳುತ್ತೆ ಅಂತಂದ್ರೆ ಇಟ್ಸ್ ನಾಟ್ ಅಟ್ ಆಲ್ ಅ ಬಿಸ್ನೆಸ್ ನನ್ನ ಪ್ರಕಾರ. ಹೌದು ಸರ್, 100%. ನಮ್ಮ ತುಂಬಾ ಪ್ರೀತಿಯಿಂದ ಈ ಫಿಲಿಂ ನಾವು ಮಾಡಿದೀವಿ. ಆ ಪ್ರೀತಿಗೆ ದೇವರು ನಮಗೆ ಒಂದು ದೊಡ್ಡ ಶಕ್ತಿನೇ, ಮತ್ತೆ ಈ ಮುಖಾಂತರ ನಮಗೊಂದು ಇನ್ನೊಂದು ಹುಮ್ಮಸ್ ಕೊಟ್ಟಿದೆ ನೆಕ್ಸ್ಟ್ ಲೆವೆಲ್ಗೆ ನಾವು ಇನ್ನೂ ಪ್ರಯತ್ನ ಪಡ್ಲಿಕ್ಕೆ. ಖಂಡಿತ. ಅಲ್ಲ, ನೀವು ತುಂಬಾ ರಿಸ್ಕ್ ತಗೊಂಡ್ರಿ. ಹಾಗೆ ನೋಡಕ್ ಹೋದ್ರೆ KGF 2 ಸಂದರ್ಭದಲ್ಲಂತೂ ತುಂಬಾ ರಿಸ್ಕ್ ತಗೊಂಡು ಆ ಮೂವಿಯನ್ನ ಮಾಡಿದ್ದು. ಹಾಗೇನಿಲ್ಲ ಸರ್, ತುಂಬಾ ಸಂತೋಷದಿಂದ ಮಾಡಿದ್ವಿ. ನಿಜ ಹೇಳ್ಬೇಕು, ತುಂಬಾ ಸಂತೋಷದಿಂದ ಮಾಡಿದ್ವಿ. ನಾನಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಯಶ್ ಆಗಿರ್ಬೋದು, ತುಂಬಾ ಸಂತೋಷದಿಂದನೇ KGF ಮಾಡಿದ್ದು. ನಿಜವಾಗ್ಲೂ ಇದು 22 ಮಾಡಿದ್ದು, ಇವಾಗ 24. ದಿಸ್ ಇಸ್ 2 years, ಆಫ್ಟರ್ 2 years ಅದನ್ನು ರೆಕಗ್ನೈಸ್ ಮಾಡಿ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂದ್ರೆ ತುಂಬಾ ಹ್ಯಾಪಿ. ಈ ಪ್ರಶಸ್ತಿಗಳನ್ನ ಯಾರಿಗೆ ಸಮರ್ಪಣೆ ಮಾಡ್ತೀರಾ ನೀವು? 2 ಫಿಲಿಮ್ನು ನಾನು ಹೇಳಿದ್ದಲ್ಲ, ಫಸ್ಟ್ ಆಲ್ಮೋಸ್ಟ್ ನಮ್ಮ ಕನ್ನಡ ಜನತೆಗೆ ಮತ್ತೆ ನಮ್ಮ ಕನ್ನಡ ಫಿಲಿಂ ಇಂಡಸ್ಟ್ರಿಗೆ ಇದನ್ನ ನಾವು ಅರ್ಪಿಸ್ತೀನಿ. ಅದು ಎಂಟೈರ್ ನಾನು ಅನುಭವದಿಂದಲ್ಲ, ಒಂದು ಪ್ರೊಡಕ್ಷನ್ ಇಂದ, ನನ್ನಿಂದ ಮತ್ತೆ ನನ್ನ ಯಶ್ ಹೀರೋ ಆಗಿರ್ಬೋದು, ಮತ್ತೆ ಪ್ರಶಾಂತ್ ನೀಲ್ ಆಗಿರ್ಬೋದು, ರಿಷಬ್ ಶೆಟ್ಟಿ ಆಗಿರ್ಬೋದು, ಮತ್ತೆ ಎಂಟೈರ್ ಟೀಮ್ ಎಲ್ಲರಿಂದ ನಾವು ಮಾಡಿರುವಂತ ಎಲ್ಲರಿಂದನೂ ಇದನ್ನ ನಾವು ಕಡೆಯಿಂದ. ಐ ಥಿಂಕ್ ನೀವು ಇನ್ನೂ ಅವ್ರು ಯಾರ ಜೊತೆನಲ್ಲೂ ಮಾತಾಡಿಲ್ಲ ಅಂತ ಅನ್ಸುತ್ತೆ. ಯಾರ ಜೊತೆ ಮಾತಾಡಿಲ್ಲ, ಎಲ್ಲ ಫೋನ್ ಬರ್ತಾನೆ ಇದೆ, ಯಾರ ಜೊತೆನೂ ಮಾತಾಡಿಲ್ಲ. ಅದೇ ಹೇಳಿದ್ ನಿಮ್ಗೆ, ನೀವೇ ಫಸ್ಟ್ ಫೋನ್ ಮಾಡಿದ್ದು ಅಂತ. ಖಂಡಿತ ಇದರಿಂದ ಇನ್ನೂ ಒಂದು ಒಳ್ಳೊಳ್ಳೆ ಫಿಲಿಂ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಆ ಥರದ್ದೇನಾದ್ರು ಪ್ಲಾನ್ಸ್ ಇದೆಯಾ ಸರ್? ಅದು ಮೇಜರ್ ಪ್ರಾಜೆಕ್ಟ್ ಅದು ಇದು ನಮ್ಗೆ ಖಂಡಿತ ಇದೆ. ನಮ್ಗೆ ಆಲ್ರೆಡಿ ಕಾಂತಾರ 2 ಶುರು ಆಗಿದೆ, ಮತ್ತೆ KGF 3 ಮುಂದಿನ ದಿನಗಳಲ್ಲಿ ಶುರು ಮಾಡ್ತೀವಿ. ಕಾಂತಾರ 2 ಆಲ್ರೆಡಿ ನಡೀತಾ ಇದೆ ಫಿಲಿಂ ಶೂಟಿಂಗ್. ಇದಕ್ಕಿಂತ ಒಂದು ಇನ್ನೂ ಅದ್ಭುತವಾಗಿ ಅದನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಂದ್ರೆ KGF 3 ನಾವು ಖಂಡಿತ ನಿರೀಕ್ಷೆ ಇಟ್ಕೋಬಹುದು, 100% ನಿರೀಕ್ಷೆ ಇಟ್ಕೋಬಹುದು. ಸರ್, KGF 3 ಅದೇನಾದ್ರು ಸ್ಕ್ರಿಪ್ಟಿಂಗ್ ಆ ಥರ ವರ್ಕ್ ಏನಾದ್ರು ನಡೀತಾ ಇದೆಯಾ ಸರ್? ಹೇಗೆ? ಈಗಲೇ ಬೇಡ ಸರ್, ಈಗ ಫಸ್ಟ್ ಎಂಜಾಯ್ ಮಾಡೋಣ, ಈಗ ನ್ಯಾಷನಲ್ ಅವಾರ್ಡ್ ಸರ್. ರಿವೀಲ್ ಮಾಡಲ್ಲ ಇವಾಗ ಯಾವ್ದನ್ನು ನೀವು? ಎಂತದಿಲ್ಲ ಸರಿ, ಖಂಡಿತ ಬರುತ್ತೆ, ಖಂಡಿತ ಮಾಡ್ತೀವಿ ಸರ್. ಕಾಂತಾರ 2 ಆಲ್ಮೋಸ್ಟ್ ಇದಾಗ್ತಾ ಇದೆ ಅಲ್ಲ ಸರ್? ಶೂಟಿಂಗ್ ಆಗ್ತಾ ಇದೆ ಸರ್. ಶೂಟಿಂಗ್ ಆಗ್ತಾ ಇದೆ. ನಿಮ್ಮ ಎಂಟೈರ್ ಟೀಮ್, ನಿಮ್ಮ ಇಡೀ ಟೀಮ್ 2 ಸಿನಿಮಾಗೆ ವರ್ಕ್ ಮಾಡಿದಂತಹ ಒಬ್ಬ ಸಣ್ಣ ಲೈಟ್ ಬಾಯ್ ಇಂದ ಹಿಡಿದು ಎಲ್ರಿಗೂ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ಸ್. ನೀವು ಹೇಳಿದ್ದು ಎಂಟೈರ್ ಟೀಮ್ಗೆ, ಎಂಟೈರ್ ಟೀಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಓಕೆ ವಿಜಯ್ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ವಿಜಯ್ ಕಿರಗಂದೂರು 2 ಸಿನಿಮಾದ ನಿರ್ಮಾಪಕರು, KGF 2 ಮತ್ತು ಕಾಂತಾರ 2 ಸಿನಿಮಾದ ನಿರ್ಮಾಪಕರು ವಿಜಯ್ ಕಿರಗಂದೂರ್. ಅವರ ನಿರ್ಮಾಣದ 2 ಸಿನಿಮಾ ಒಟ್ಟು 4 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ. ಅತ್ಯುತ್ತಮ ಪ್ರಾದೇಶಿಕ ಚಿತ್ರ KGF 2, ಅತ್ಯುತ್ತಮ ಸಂಕಲನ KGF 2, ಕಾಂತಾರ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ, ಅತ್ಯುತ್ತಮ ಸಾಹಸ ನಿರ್ದೇಶನ ಕಾಂತಾರ. ನಿಜಕ್ಕೂ ಕೂಡ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ಅಂತಂದರೆ ಉತ್ತರ ಭಾರತದ ಜನ, ಅದರಲ್ಲೂ ದಕ್ಷಿಣ ಭಾರತೀಯ ಭಾಷೆಗಳ ಸಿನಿಮಾ ಅಂತಂದರೆ ಒಂಥರ ನೋಡ್ತಾ ಇದ್ರು. ಬಟ್ ಈಗ ಹಂಗಲ್ಲ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಭಾಷೆಗಳು ಕೂಡ ಬಾಲಿವುಡ್ನ ಮೀರಿಸುವ ಹಂತಕ್ಕೆ ಬೆಳೀತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖುಷಿಯ ವಿಚಾರ.
70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದೆ. KGF 2ಗೆ 2 ಪ್ರಶಸ್ತಿಗಳು, ಕಾಂತಾರ ಚಿತ್ರಕ್ಕೆ 2 ಪ್ರಶಸ್ತಿಗಳು. ಈ ಸಾರ್ತಿ 2022ನೇ ಸಾಲಿನಲ್ಲಿ ಬಂದಿರತಕ್ಕಂಥ ಪ್ರಶಸ್ತಿ. ಕನ್ನಡದ 2 ಶ್ರೇಷ್ಠ ಚಿತ್ರಗಳು ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಕಾಂತಾರ ಮತ್ತು KGF 2 ಕೂಡ ವಿಜಯ್ ಕಿರಗುಂದೂರ್ ಅವರ ನಿರ್ಮಾಣದಲ್ಲಿ ಬಂದಂತಹ ಚಿತ್ರ. 2 ಸಿನಿಮಾಗೆ ರಾಷ್ಟ್ರೀಯ ಮನ್ನಣೆ ಸಿಕ್ಕಿದೆ, ರಾಷ್ಟ್ರೀಯ ಪ್ರಶಸ್ತಿಗಳು ಒಲ್ದು ಬಂದಿದೆ. KGF 2ಗೆ 2 ಪ್ರಶಸ್ತಿ, ಕಾಂತಾರ ಮೂವಿಗೆ 2 ಪ್ರಶಸ್ತಿ. ವಿಜಯ್ ಕಿರಗುಂದೂರ್ ಅವ್ರು ಹೇಳ್ತಾ ಇದ್ರು, ನಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಸಹಜ ಅದು. ಆಮೇಲೆ ನಿರೀಕ್ಷೆಗಳು ಜಾಸ್ತಿ ಆಗುತ್ತೆ. ಅವರೇ ಅನೌನ್ಸ್ ಮಾಡಿರೋ ಪ್ರಕಾರ KGF 3 ಬರುತ್ತೆ. ಕಾಂತಾರ 2 ಈಗಾಗಲೇ ಶೂಟಿಂಗ್ ನಡೀತಾ ಇದೆ. ಸೊ ಹಾಗಾಗಿ ಇನ್ನೂ 2 ಅದ್ಭುತ ಚಿತ್ರಗಳನ್ನು ಕನ್ನಡದವರು, ಕನ್ನಡ ಯಾಕೆ ಇಡೀ ದೇಶ ವಿಶ್ವ ಕುತೂಹಲದಿಂದ ಕಾಯ್ಬೋದು, ನಿರೀಕ್ಷೆ ಮಾಡ್ಬೋದು. ಓಕೆ, ಪಬ್ಲಿಕ್ ಟಿವಿ ಜೊತೆ ಸಂತಸವನ್ನು ಹಂಚಿಕೊಂಡಿದ್ದಾರೆ ನಿರ್ಮಾಪಕ ವಿಜಯ್ ಕಿರಗುಂದೂರ್. KGF 3 ಸಿನಿಮಾದ ಸುಳಿವು ಕೊಟ್ಟಿದ್ದಾರೆ. ಸುಳಿವೇನು ಹೇಳೇ ಇದ್ದಾರೆ ಡೈರೆಕ್ಟ್ ಆಗಿ. KGF 3 ಸಿನಿಮಾ 100% ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಕಾಂತಾರ 2 ಈಗಾಗಲೇ ಶೂಟಿಂಗ್ ಆಗ್ತಾ ಇದೆ. ಅದು ಕೂಡ ಆ 2 ಮೂವಿ ಇವರ ಬ್ಯಾನರ್ನಲ್ಲೇ ಬರ್ತಾ ಇರತಕ್ಕಂಥ ಮೂವಿ. ನಿಜಕ್ಕೂ ಸಾರ್ಥಕದ ಕ್ಷಣಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ವಿಜಯ್ ಕಿರಗುಂದೂರ್ ಅವರಿಗೆ. ಅವರ ನಿರ್ಮಾಣ ಮಾಡಿದಂತಹ 2 ಸೂಪರ್ ಡ್ಯೂಪರ್ ಹಿಟ್ ಮೂವೀಸ್ KGF 2 ಮತ್ತು ಕಾಂತಾರ 2 ಕೂಡ K ಇಂದ ಸ್ಟಾರ್ಟ್ ಆಗುತ್ತೆ. ವಿಜಯ್ ಕಿರಗುಂದೂರ್ K ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅವರು ಬಹಳ ಖುಷಿ ಪಟ್ಟರು, ಪಬ್ಲಿಕ್ ಟಿವಿ ಜೊತೆ ಸಂತಸವನ್ನು ಹಂಚಿಕೊಂಡ್ರು. ಸಮಸ್ತ ಕನ್ನಡಿಗರಿಗೆ ಈ ಪ್ರಶಸ್ತಿಯನ್ನು ಅರ್ಪಿಸ್ತಾ ಇದ್ದೀನಿ ಅಂತಕ್ಕಂಥ ಮಾತನಾಡಿದ್ದಾರೆ. ನೀವು ಕೊಟ್ಟ ಧೈರ್ಯ, ನೀವು ಕೊಟ್ಟ ಪ್ರೇರಣೆ, ನೀವು ಕೊಟ್ಟಂತಹ ಶಕ್ತಿ, ಇದರಿಂದನೇ ಇಂಥ ಸಿನಿಮಾಗಳು ಬರ್ತಾ ಇರೋದು. ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಅದ್ಭುತ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ವಿಜಯ್ ಕಿರಗುಂದೂರ್ ಅವರು ಹೇಳ್ಕೊಂಡಿದ್ದಾರೆ, ಸಂತಸವನ್ನು ಹಂಚಿಕೊಂಡಿದ್ದಾರೆ. ಆ ಚಿತ್ರ ನಿರ್ಮಾಣದಲ್ಲಿ ತೊಡಗಿದಂತಹ ಪ್ರತಿಯೊಬ್ಬರೂ ಕೂಡ ಈ ಪ್ರಶಸ್ತಿಗೆ ಅರ್ಹರೇ. ಹಾಗೆ ನೋಡೋಕೆ ಹೋದರೆ 2 ಕೂಡ ಟೋಟಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಇರ್ತಕ್ಕಂಥ ಮೂವಿ, ಟೋಟಲಿ ಡಿಫ್ರೆಂಟ್ ಟೈಪ್ ಆಫ್ ಮೂವೀಸ್. ಆ 2 ಚಿತ್ರಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಒಪ್ಪಿಕೊಂಡಿದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಖುಷಿಯಾದಂತಹ ವಿಚಾರ. ಕಾಂತಾರ ಚಿತ್ರದ ನಟನೆಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ರಿಷಬ್ ಶೆಟ್ಟಿ ಅವರು ಪಡ್ಕೊಂಡಿರ್ತಕ್ಕಂಥದ್ದು ಖುಷಿಯ ವಿಚಾರ. ಅತ್ಯುತ್ತಮ ಮನರಂಜನಾ ಚಿತ್ರ ವಿಭಾಗದಲ್ಲಿ ಕಾಂತಾರ ಚಿತ್ರ ಆಯ್ಕೆಯಾಗಿದೆ. ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ವಿಭಾಗದಲ್ಲಿ KGF 2 ಆಯ್ಕೆಯಾಗಿದೆ. ಸೊ ಕಾಂತಾರ ಮುಡಿಗೆ 2 ರಾಷ್ಟ್ರೀಯ ಪ್ರಶಸ್ತಿಯ ಗೌರವ, KGF 2 ಮುಡಿಗೆ 2 ರಾಷ್ಟ್ರೀಯ ಪ್ರಶಸ್ತಿಯ ಗೌರವ. ರಾಷ್ಟ್ರೀಯ ಪ್ರಶಸ್ತಿಯಲ್ಲಿ ಕರುನಾಡಿನ ಕೀರ್ತಿ ಪತಾಕೆ. ನಿಜಕ್ಕೂ ಕೂಡ ಅಷ್ಟು ಸುಲಭ ಅಲ್ಲ. ತಮಿಳು ತೆಲುಗುನಲ್ಲೂ ಕೂಡ 4 ಪ್ರಶಸ್ತಿಗಳನ್ನು ಗೆದ್ಕೊಳ್ಳೋದಕ್ಕೆ ಮೇಲೆ ಕೆಳಗೆ ನೋಡ್ತಾರೆ. ಆದರೆ ಕನ್ನಡದಲ್ಲಿ ಬಂದಿರತಕ್ಕಂಥ 2 ಸೂಪರ್ ಹಿಟ್ ಮೂವೀಸ್ 4 ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಘೋಷಣೆಯಾಗಿದೆ. ಅದರಲ್ಲಿ ಅತ್ಯುತ್ತಮ ಮನರಂಜನಾ ವಿಭಾಗದಲ್ಲಿ ಕಾಂತಾರ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಟ ವಿಭಾಗದಲ್ಲಿ ಅದು ರಿಷಬ್ ಶೆಟ್ಟಿಗೆ ಹೊಂದಿರತಕ್ಕಂಥ ಪ್ರಶಸ್ತಿ.